ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಶಿ ಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯ ಬಗ್ಗೆ ಅತ್ಯಂತ ಆಳವಾಗಿ ನಾವು ಇಲ್ಲಿ ಚರ್ಚೆ ಮಾಡೋಣ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಏರಿಳಿತಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಸಿಗುವ ಸಮಯ ಈಗ ಹತ್ತಿರ ಬಂದಿದೆ. ಗ್ರಹಗತಿಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ಎಂತಹ ಪ್ರಭಾವವನ್ನು ಬೀರುತ್ತೆ, ನೀವು ಯಾವುದಕ್ಕೆ ಎಚ್ಚರಿಕೆಯಿಂದ ಇರಬೇಕು, ಯಾವ ಅದ್ಭುತ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತೆ, ಈ ಎಲ್ಲ ವಿಷಯಗಳನ್ನು ಇಂದಿನ ಈ ಮಹಾ ಸಂಚಿಕೆಯಲ್ಲಿ ಎಳೆಯಾಗಿ ಬಿಡಿಸಿಡಲಾಗಿದೆ. ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೇಷರಾಶಿಯವರ ಮೂಲ ಸ್ವಭಾವ ಮತ್ತು ವ್ಯಕ್ತಿತ್ವ. ಮೇಷರಾಶಿಯು ಅಗ್ನಿ ತತ್ವದ ರಾಶಿ. ಇದರ ಅಧಿಪತಿ ಸಾಕ್ಷಾತ್ ಮಂಗಳ ಗ್ರಹ. ಮಂಗಳ ಅಂತಂದರೆ ಶೌರ್ಯ, ಧೈರ್ಯ ಮತ್ತು ಸಾಹಸದ ಸಂಕೇತ. ಮೇಷರಾಶಿಯಲ್ಲಿ ಹುಟ್ಟಿದವರು ನೈಸರ್ಗಿಕವಾಗಿಯೇ ನಾಯಕತ್ವದ ಗುಣಗಳನ್ನು ಹೊಂದಿರ್ತಾರೆ. ನೀವು ಯಾರಿಗೂ ಹೆದರುವವರಲ್ಲ, ಅನ್ಯಾಯವನ್ನು ಸಹಿಸುವವರಲ್ಲ. ನಿಮ್ಮ ಮುಗ್ಧತೆ ಮತ್ತು ನೇರ ನಡೆ ನುಡಿ ನಿಮ್ಮ ಶಕ್ತಿಯೂ ಹೌದು, ಕೆಲವೊಮ್ಮೆ ನಿಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಕೂಡ ಹೌದು. ಕಳೆದ ಕೆಲವು ತಿಂಗಳುಗಳಿಂದ ನೀವು ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದೀರಿ ಅಂತ ಅನ್ನಿಸ್ತಾ ಇರಬಹುದು. ನೀವು ಮಾಡುವ ಕೆಲಸಗಳು ಅರ್ಧಕ್ಕೆ ನಿಲ್ತಿರಬಹುದು ಅಥವಾ ಯಶಸ್ಸು ಸಿಗುವ ಹಂತದಲ್ಲಿ ಕೈ ಜಾರ್ತಾ ಇರಬಹುದು. ಆದರೆ ನೆನ್ಪಿಡಿ, ಮೇಷರಾಶಿಯವರು ಸೋಲನ್ನು ಒಪ್ಪುವವರಲ್ಲ. ಈಗ ನಿಮ್ಮ ಹಳೆಯ ಛಲ ಮತ್ತು ವೇಗ ಮತ್ತೆ ಮರಳುವ ಕಾಲ ಬಂದಿದೆ. ಮುಂಬರುವ ದಿನಗಳಲ್ಲಿ ಗ್ರಹಗತಿಗಳ ಸಂಚಾರ ಮೇಷರಾಶಿಯವರಿಗೆ ಪ್ರಸ್ತುತ ಗುರುಗ್ರಹದ ಬಲ ಮತ್ತು ಶನಿದೇವನ ದೃಷ್ಟಿ ವಿಶೇಷವಾದ ಬದಲಾವಣೆಗಳನ್ನು ತರ್ತಾ ಇದೆ. ಗುರುವು ನಿಮ್ಮ ಜಾತಕದ ಶುಭ ಸ್ಥಾನಗಳಲ್ಲಿ ಸಂಚರಿಸ್ತಾ ಇರೋದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತೆ. ಮುಖ್ಯವಾಗಿ ರಾಜಯೋಗದಂತಹ ಸ್ಥಿತಿಗಳು ನಿಮ್ಮ ಜಾತಕದಲ್ಲಿ ನಿರ್ಮಾಣ ಆಗ್ತಾ ಇವೆ. ಈ ಯೋಗದ ಪ್ರಭಾವದಿಂದಾಗಿ ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನಿಮ್ಮ ಶತ್ರು ಸ್ಥಾನದಲ್ಲಿ ಕುಳಿತಿದ್ದ ನಕಾರಾತ್ಮಕ ಶಕ್ತಿಗಳು ಈಗ ದುರ್ಬಲತೆ ಆಗುತ್ತೆ. ಯಾರು ನಿಮ್ಮನ್ನು ತುಳಿಬೇಕು ಅಂತ ಸಂಚು ರೂಪಿಸ್ತಾ ಇದ್ರೋ ಅವರ ಸಂಚುಗಳೇ ಅವರಿಗೆ ಮುಳುವಾಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಆರ್ಥಿಕ ಜೀವನ ಮತ್ತು ಹೂಡಿಕೆ. ಆರ್ಥಿಕವಾಗಿ ಮೇಷರಾಶಿಯವರಿಗೆ ಈ ವರ್ಷ ಮತ್ತು ಮುಂಬರುವ ತಿಂಗಳುಗಳು ಸುವರ್ಣ ಅವಕಾಶಗಳನ್ನು ನೀಡಲಿವೆ. ನೀವು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಮಾರ್ಗಗಳು ಗೋಚರಿಸುತ್ತೆ. ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ಹೊಸ ಉದ್ಯಮ, ನೀವು ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ರೆ ಇದು ಅತ್ಯಂತ ಪ್ರಶಸ್ತವಾದ ಸಮಯ. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ, ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಈ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತೆ. ಹೂಡಿಕೆ, ಶೇರ್ ಮಾರ್ಕೆಟ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಬಯಸುವವರು ತಜ್ಞರ ಸಲಹೆ ಪಡೆದು ಮುಂದುವರಿರಿ. ನಿಮ್ಮ ಅದೃಷ್ಟದ ಬಲದಿಂದಾಗಿ ನಿರೀಕ್ಷೆಗಿಂತ ಹೆಚ್ಚಿನ ರಿಟರ್ನ್ಸ್ ಪಡೆಯುವ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿ. ದೀರ್ಘಕಾಲದಿಂದ ಕೋರ್ಟ್ ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಆಸ್ತಿ ವಿವಾದಗಳು ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ 90% ಇದೆ. ವೃತ್ತಿ ಜೀವನ ಮತ್ತು ಉದ್ಯೋಗಸ್ಥ ಮೇಷರಾಶಿಯವರಿಗೆ ಒಂದು ವಿಶೇಷ ಸೂಚನೆ. ನಿಮ್ಮ ಕಚೇರಿಯಲ್ಲಿ ರಾಜಕೀಯ ನಡೀತಾ ಇರ್ಬೋದು. ನಿಮ್ಮ ಕೆಲಸದ ಕ್ರೆಡಿಟನ್ನು ಬೇರೆಯವರು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ಸದ್ಯದಲ್ಲೇ ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ಶ್ರಮದ ಅರಿವಾಗುತ್ತೆ. ಬಡ್ತಿ, ಪ್ರಮೋಷನ್, ಸಂಬಳ ಹೆಚ್ಚಳದೊಂದಿಗೆ ಬಡ್ತಿ ಸಿಗುವ ಯೋಗ ಕೂಡ ಇದೆ. ನೀವು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಏನಾದರೂ ಕನಸು ಹೊತ್ತಿದ್ರೆ ಆ ಕನಸು ನನಸಾಗುವ ಕಾಲ ಅನ್ನೋದು ಹತ್ತಿರ ಬಂದಿದೆ. ನಿರುದ್ಯೋಗಿಗಳು, ಕೆಲಸ ಇಲ್ಲದೆ ಮನೆಯಲ್ಲಿ ಕುಳಿತಿರುವ ಯುವಕ ಯುವತಿಯರಿಗೆ ಪ್ರತಿಷ್ಠಿತ ಕಂಪನಿಗಳಿಂದ ಆಫರ್ ಲೆಟರ್ ಬರುತ್ತೆ. ಸಂದರ್ಶನಕ್ಕೆ ಹೋಗಬೇಕಾದಾಗ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸೋದು ನಿಮಗೆ ಶುಭ ಫಲವನ್ನು ತಂದುಕೊಡುತ್ತೆ. ಇನ್ನು ಕೌಟುಂಬಿಕ ಜೀವನ ಮತ್ತು ಪ್ರೇಮ ಸಂಬಂಧ. ಮೇಷರಾಶಿಯವರ ಕುಟುಂಬದಲ್ಲಿ ಕಳೆದ ಕೆಲವು ದಿನಗಳಿಂದ ಸಣ್ಣ ಪುಟ್ಟ ಕಲಹಗಳು ನಡೀತಾ ಇರಬಹುದು. ಸಂಬಂಧಿಕರ ಮಧ್ಯೆ ತಪ್ಪು ತಿಳುವಳಿಕೆ ಉಂಟಾಗಿರ್ಬೋದು. ಆದರೆ ಈಗ ಗುರು ಬಲದಿಂದಾಗಿ ಮನೆಯಲ್ಲಿ ಶಾಂತಿ ಅನ್ನೋದು ನೆಲೆಸಿದೆ. ಮದುವೆ ಭಾಗ್ಯ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುತ್ತೆ. ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗಲಿದ್ದಾರೆ. ಪ್ರೀತಿಸ್ತಾ ಇರೋರು ಪೋಷಕರ ಒಪ್ಪಿಗೆ ಪಡೆದು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಿದ್ಧರು ಆಗ್ತಾರೆ. ಇನ್ನು ನಿಮ್ಮ ಮನೆಯಲ್ಲಿ ಪ್ರತಿದಿನವೂ ಒಂದು ಮಹಾಶಕ್ತಿಯ ಓಡಾಡುವಿಕೆ ನಿಮ್ಮ ಅನುಭವಕ್ಕೆ ಬಂದಿರ್ಬೋದು. ನಿಮಗೆ ಆ ಥರ ಅನಿಸ್ಬೋದು. ಅದು ಬೇರೆ ಯಾರೂ ಅಲ್ಲ, ಕಾಳಿ ಮಾತೆ ಮತ್ತು ನಿಮ್ಮ ಮನೆ ದೇವರೇ ಆಗಿರ್ತಾರೆ. ನಿಮಗೂ ಕೂಡ ಆ ಥರ ಅನುಭವ ಆಗಿದೆಯಾ? ಕಮೆಂಟ್ ಮಾಡಿ. ಅವರು ನಿಮ್ಮ ರಕ್ಷಣೆಗೆ ಸದಾ ಹಾತೊರಿತಾ ಇರ್ತಾರೆ. ನಿಮ್ಮ ರಕ್ಷಾ ಕವಚವಾಗಿ ಅವರು ನಿಂತಿರ್ತಾರೆ. ವಿಡಿಯೋ ಇಷ್ಟ ಆಯ್ತಂದರೆ
ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಕುಲದೇವತೆಯ ಹೆಸರನ್ನು ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.